350 ಬಾಬು ಶೋನಾ ಟಾಪ್ ಹಿಯರ್ ನಾ 350 ಚೆಕ್ ನೋಡಿ 350 ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೀಸೆಂಟಾಗಿ ಮಂತ್ರಿ ಮಾಲ್ಗೆ ಹೋಗಿದ್ದೆ. ಸೊ ಅದಾದಮೇಲೆ ಅಲ್ಲಿಂದ ನಾವು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋದ್ವಿ. ಸೊ ಮಂತ್ರಿ ಮಾಲಿಂದ ಎಕ್ಸಿಟ್ ಆಗ್ತಿದ್ದಂಗೆ ಆ ರೋಡಲ್ಲಿ ಸ್ಟಾರ್ಟಿಂಗ್ ಸಿಗೋ ಅಂಗಡಿನೇ ಈ ಶೇಡ್ಸ್ದು ಚಿಕ್ಕ ಸ್ಟಾಲ್ ಇಟ್ಟಿದ್ದಾರೆ, ಅದು ಸಿಗುತ್ತೆ. ಅದಾದಮೇಲೆ ಮೊಬೈಲ್ ಕೇಸಸ್ ಕೂಡ ಅಲ್ಲೇ ಸಿಗುತ್ತೆ. ಸೊ ಈ ಶೇಡ್ಸ್ ಎಲ್ಲ ಬಂದುಬಿಟ್ಟು 150 to 250 ಅಂತ ಹೇಳಿದ್ರು. ನೆಕ್ಸ್ಟು ಇಲ್ಲಿ ಬಟ್ಟೆಗಳು ಸೆಲ್ ಮಾಡ್ತಾಯಿದ್ರು, ಅಂದರೆ ಈ ಥರ ಟೀ ಶರ್ಟ್ಸ್ ಆಗಿರ್ಬೋದು, ನಾರ್ಮಲ್ ಟಾಪ್ಸ್ ಆಗಿರ್ಬೋದು, ಅದೆಲ್ಲ. ಸೊ ಪ್ರೈಸ್ ಬಂದುಬಿಟ್ಟು 250 ಅಂತ ಹೇಳಿದ್ರು. ಆ್ಯಕ್ಚುಲಿ ಚೆನ್ನಾಗಿತ್ತು ಅವ್ರ ಹತ್ರ. ನೆಕ್ಸ್ಟ್ ಅದಾದಮೇಲೆ ನಾನು ನೆಕ್ಸ್ಟ್ ನೋಡಿದ್ದೆ ಈ ಇಯರಿಂಗ್ ಶಾಪು. ಇವ್ರ ಹತ್ರ ತುಂಬಾ ಕಲೆಕ್ಷನ್ ಇದೆ, ತುಂಬ ಚೆನ್ನಾಗಿರೋದು ಇದೆ, ಎಲ್ಲ 10 rupees ಅಷ್ಟೇ. ಆ್ಯಂಡ್ ಈ ಥರ ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ದು ಡೇಸಿ ಥರದ್ದು ಫ್ಲವರ್ ಬಂದುಬಿಟ್ಟು 30 rupees ಅಂತ ಹೇಳಿದ್ರು. ಮಿಕ್ಕಿದೆಲ್ಲ 10 rupees. ಆ್ಯಕ್ಚುಲಿ 10 rupees ಅಂತಲೇ ಅನಿಸಲ್ಲ, ಬೇರೆ ಕಡೆ ನಾವು ಶಾಪ್ಸಲ್ಲಿ ನೋಡಿದ್ರೆ ಇದೆಲ್ಲ 30 rupeesಗಾದರೂ ಮಾರ್ತಾರೆ. ಬಟ್ ಇಲ್ಲೆಲ್ಲ ರಿಂಗ್ಸ್, ಹೂಪ್ಸ್, ಆಮೇಲೆ ಸ್ಟಡ್ಸ್ ಎಲ್ಲನೂ ಸಿಗ್ತಿತ್ತು, ಚೆನ್ನಾಗಿತ್ತು. ನನಗೇನೋ ತುಂಬ ರೀಸನಬಲ್ ಅಂತ ಅನಿಸ್ತು, ವರ್ತ್. ಅದಲ್ಲದೆ ಇಲ್ಲಿ ಬ್ರೇಸ್ಲೆಟ್ಸ್ ಕೂಡ ಇದೆ, ಬ್ರೇಸ್ಲೆಟ್ 30 rupees ಅಂತ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿದೆ ಮತ್ತು ರೀಸನಬಲ್ ಆಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟು ಅದಾದಮೇಲೆ ನೀವೇನಾದರೂ ಬುಕ್ಸ್ ತೊಗೊಬೇಕು ಅಂತ ಇದ್ದರೆ ನೀವಿಲ್ಲಿ ನೋಡ್ಬೋದು. ಈ ಥರ ಬುಕ್ಸ್ ಕೂಡ ಸಿಗುತ್ತೆ. ಆ್ಯಕ್ಚುಲಿ ತುಂಬಾ ಸಿಗುತ್ತೆ ಮಲ್ಲೇಶ್ವರಮಲ್ಲಿ, ನನಗೆ ಗೊತ್ತಿಲ್ಲ ಸರಿಯಾಗಿ ಎಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾವು ನೆಕ್ಸ್ಟು ಈ ಕೀಚೈನ್ ಶಾಪ್ ನೋಡಿದ್ವಿ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಕೀಚೈನ್ ಇಟ್ಟಿದ್ದಾರೆ. ಈ ಬೊಂಬೆಗಳ ಕೀಚೈನ್ ಕೂಡ 50 rupees ಅಂತ ಹೇಳಿದ್ರು. ಮತ್ತು ಸ್ಮಾಲ್ ಕಾಯಿನ್ ಪರ್ಸ್, ಕಾಯಿನ್ ಕೇಸಸ್, ಕಾಯಿನ್ ಪೌಚ್ ಅದೆಲ್ಲ ಇಟ್ಟಿದ್ದಾರೆ. ಸೊ ತುಂಬ ಕ್ಯೂಟಾಗಿತ್ತು ಅದೂ. ನೆಕ್ಸ್ಟು ನಾನು ಇಲ್ಲಿ ಬ್ಯಾಗ್ಸ್ ನೋಡಿದ್ದೀವಲ್ಲ, ಅದೆಲ್ಲ 280 rupees ಅಂತ ಹೇಳಿದ್ರು. ಇಲ್ಲಿ ವೆರೈಟೀಸ್ ಆಫ್ ಬ್ಯಾಗ್ ಇದೆ, ಅಂದರೆ ಜೂಟ್ ಬ್ಯಾಗ್ ಆಗಿರ್ಬೋದು, ಇಲ್ಲಾಂದರೆ ಕ್ಲಾತ್ ಬ್ಯಾಗ್. ಮೋಸ್ಟ್ಲಿ ಜೂಟ್ ಬ್ಯಾಗೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. 220 ಅಂತ ಹೇಳಿದ್ರು. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ 150 ಕೊಡ್ಬೋದು. ಆಮೇಲೆ ನೀವೇನಾದರೂ ಹೆಲ್ತಿಯಾಗಿ ತಿನ್ನಬೇಕಂದ್ರೆ ಸ್ಪ್ರೌಟ್ಸ್ ಸ್ಯಾಲೆಡ್ ಥರ ಮಾಡಿಕೊಡ್ತಾರೆ. ನೆಕ್ಸ್ಟು ಇಲ್ಲಿ 20 rupees ಅಂದ್ಕೊಂಡು ನೋಡಿದ್ರೆ 200 rupees ಚಿಕ್ಕ ಮಕ್ಕಳು ಬಟ್ಟೆಗಳು ಹಾಕಿದರು. ನೆಕ್ಸ್ಟು ಇನ್ನೊಂದು ಕಡೆ ಏನು ಹಾಕಿದ್ರು ಅಂದರೆ ಫುಟ್ವೇರ್ ಹಾಕಿದರು. ಸೊ ಫುಟ್ವೇರ್ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. 200 rupees, 150, 200, 300 ಆ ಥರ ಇದೆ. ಸೊ ಡಿಪೆಂಡ್ಸ್. ಶೂಸ್ ಎಲ್ಲನೂ ಅಷ್ಟೇ 200 ಕ್ರಾಕ್ಸ್ ಕೂಡ 300 ಸೊ ನೀವೇನಾದರೂ ಸ್ಲಿಪ್ಪರ್ಸ್ ತೊಗೊಬೇಕು, ಇಲ್ಲ ಶೂ ತೊಗೊಬೇಕಂದ್ರೆ ನೀವು ಇಲ್ಲಿ ಬರ್ಬೋದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಯಾವುದು ಹಳೇದಲ್ಲ, ಯೂಸ್ಡ್ ಅಲ್ಲ. ಸೊ ನನಗೆ ಇಲ್ಲಿ ಇಷ್ಟ ಆಯಿತು. ನೆಕ್ಸ್ಟ್ ಅದಾದಮೇಲೆ ಮಲ್ಲೇಶ್ವರಮಲ್ಲಿ ಕುರ್ತೀಸ್ ಅಂತೂ ಎಷ್ಟು ಕಡೆ ಸಿಗುತ್ತೋ, ಒಂದೇ ಥರ ಕುರ್ತಿ ತುಂಬ ಜನರ ಹತ್ರ, ಅಂದರೆ ತುಂಬ ಸ್ಟಾಲ್ಸಲ್ಲಿ ಹಿಡ್ಕೊಂಡು ಮಾರ್ತಿರ್ತಾರೆ. ಒಬ್ಬೊಬ್ಬರ ಹತ್ರ ಒಂದೊಂದು ಪ್ರೈಸ್, ಬಟ್ ಆಲ್ಮೋಸ್ಟ್ ಕಾಮನ್ನೇ ಇರುತ್ತೆ. ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ಏನಾದರೂ ಒಬ್ಬರ ಹತ್ರ 50 rupees ಎಕ್ಸ್ಟ್ರಾ ಇರ್ಬೋದು, ಇಲ್ಲ 100 rupees ಎಕ್ಸ್ಟ್ರಾ ಇರ್ಬೋದು ಅಷ್ಟೇ. ಆ್ಯಂಡ್ ನಾನು ಸ್ಲಿಪ್ಪರ್ಸ್ ಹೇಳಿದ್ನಲ್ಲ, ಅದು ಹುಡುಗಿರು ಮಾತ್ರ ಅಲ್ಲ, ಹುಡುಗರಿಗೂ ಕೂಡ ಸಿಗುತ್ತೆ, ಕ್ರಾಕ್ಸ್ ಎಲ್ಲನೂ. ಮತ್ತು ಇಲ್ಲಿ ನಾನು ಈ ಒಂದು ಶಾಪಲ್ಲಿ ಕುರ್ತೀಸ್ ನೋಡಿದೆ. ಕುರ್ತೀಸ್ ಬಂದುಬಿಟ್ಟು ಎಲ್ಲ 150 ಅಂತ ಹೇಳಿದ್ರು. 150ಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಅಂದರೆ ಬಟ್ಟೆ ಕೂಡ ತಿಕ್ಕಾಗಿದೆ, ಯಾವುದು ತೆಳ್ಳಗಿರೋ ಬಟ್ಟೆ ಆಗಲಿ 150 rupeesಗೆ ಅಂತ ಹೇಳ್ಬಿಟ್ಟು ಲೋ ಕ್ವಾಲಿಟಿ ಬಟ್ಟೆ ಆ ಥರ ಯಾವುದೂ ಇಲ್ಲ. ಆ್ಯಂಡ್ ಇದು ಯಾವುದೂ ಯೂಸ್ಡು ಅಲ್ಲ, ನನಗೆ ವರ್ತ್ ಅಂತ ಅನಿಸ್ತು. ಆರಾಮಾಗಿ ತೊಗೊಂಡು ಹಾಕೊಬೋದು. ಈ ಬಟ್ಟೆ ನೋಡ್ಬೋದು, ಈ ಬಟ್ಟೆ ಲೈನಿಂಗ್ ಕೂಡ ಇತ್ತು, ತುಂಬ ತಿಕ್ಕಾಗಿ ಸಹ ಇತ್ತು. ಆ್ಯಕ್ಚುಲಿ ನಾವು ನಮ್ಮ ಸೈಜ್ ನೋಡ್ಬಿಟ್ಟು ತೊಗೊಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಬಟ್ ಇಲ್ಲಿ 150ಗೆಲ್ಲ ಒಳ್ಳೊಳ್ಳೆ ಟಾಪ್ ಸಿಗುತ್ತೆ. ಸೊ ನನಗೇನೋ ತುಂಬ ರೀಸನಬಲ್ ಅಂತ ಅನಿಸುತ್ತೆ ಇದು. ಮತ್ತು ಈ ಒಂದು ಚಿಕ್ಕ ಅಂಗಡಿಯಲ್ಲಿ ನಾನು ಇಯರಿಂಗ್ಸ್ ನೋಡಿದೆ. ಇಯರಿಂಗ್ಸ್ ಇವ್ರ ಹತ್ರ ರೀಸನಬಲ್ ಆಗಿತ್ತು ಪ್ರೈಸ್. ಆ್ಯಕ್ಚುಲಿ ನಮ್ಗೆ ಇಷ್ಟ ಆಗೋ ಥರ ಜುಮ್ಕಾಸ್ ಆಗಿರ್ಬೋದು, ದೊಡ್ಡ ಆಕ್ಸಿಡೈಸ್ ಜ್ಯುವೆಲ್ಲರಿ, ಅದೆಲ್ಲ ತುಂಬಾ ಚೆನ್ನಾಗಿತ್ತು ಇವ್ರ ಹತ್ರ ಕಲೆಕ್ಷನ್. ಯಾವ್ದು ತೊಗೊಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಪ್ರೈಸ್ ಅಂಗಡಿಗಿಂತ ರೀಸನಬಲ್ ಆಗೇ ಇದೆ, ಅಂದರೆ ನಾರ್ಮಲ್ ಶಾಪ್ಸ್ ಇರುತ್ತೆ ಅಲ್ವಾ, ಅದಕ್ಕಿಂತ ರೀಸನಬಲ್ ಆಗೇ ಇದೆ. ಸೊ ಈ ಥರ ಫುಟ್ಪಾತ್ ಮೇಲೆ ಇಟ್ಟಿರ್ತಾರಲ್ಲ ಸ್ಟಾಲ್ಸ್, ಅಲ್ಲಿ ತೊಗೊಳ್ಳೋದು ಬೆಟರ್ ಅನಿಸುತ್ತೆ. ಅಲ್ಲಿ ತೊಗೊಂಡ್ರೆ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ. ಸೇಮ್ ಪ್ರಾಡಕ್ಟ್ ನಾವು ಹೋಗ್ಬಿಟ್ಟು ಶಾಪಲ್ಲಿ ಕೇಳಿದ್ರೆ ಅವರು ಜಾಸ್ತಿನೇ ಹೇಳ್ತಾರೆ. 50 rupees ಇರೋದು 100 rupees ಹೇಳ್ತಾರೆ, ಇಲ್ಲಾಂದರೆ 80 rupees ಹೇಳ್ತಾರೆ.
ಸೊ ಇವ್ರ ಹತ್ರ ಆ್ಯಕ್ಚುಲಿ ಕಲೆಕ್ಷನ್ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಬ್ಲ್ಯಾಕ್ ಮೆಟಲ್ ಜ್ಯುವೆಲರಿ, ಇಲ್ಲ ಗೋಲ್ಡ್ ಮೆಟಲ್ ಜ್ಯುವೆಲರಿ, ಆಮೇಲೆ ಜುಮ್ಕಾಸು, ಇಲ್ಲ ಅಂದರೆ ಪರ್ಲ್ ಜ್ಯುವೆಲರೀಸು, ಆ ಥರ ತುಂಬಾ ಹೂಪ್ಸ್ ಕೈಂಡ್ ಆಫ್ ಇದು. ಮತ್ತು ಇವಾಗ ಇನ್ನೊಂದು ಬಂದಿದೆ ಅಲ್ಲ ಮೀನಾಕಾರಿ ಅಂತ ಹೇಳ್ಬಿಟ್ಟು, ಅದನ್ನು ಕೂಡ ತುಂಬಾ ಚೆನ್ನಾಗಿ ಸಿಗ್ತಿತ್ತು. ಆ್ಯಂಡ್ ಅದ್ರ ಪಕ್ಕದಲ್ಲಿ ವಾಚ್ ಹಾಕಿ ಇಡ್ಕೊಂಡಿದ್ರು. ಸೊ ಇದ್ರ ಪ್ರೈಸ್ ಎಲ್ಲ ಬಂದ್ಬಿಟ್ಟು 250 ಅಂತ ಹೇಳಿದ್ರು. ವಾಚ್ ಆ್ಯಕ್ಚುಲಿ ಚೆನ್ನಾಗಿದೆ, ಆದರೆ ನೀವೇನಾದ್ರು ಡ್ಯೂಪ್ಸ್ ಇಲ್ಲ ಲೋಕಲ್ ಯೂಸ್ ಮಾಡೋದಿದ್ರೆ ತೊಗೊಬೋದು. ಬಟ್ ರೋಸ್ ಗೋಲ್ಡ್ ಎಲ್ಲ ಸ್ವಲ್ಪ ಕಲರ್ ಹೋಗುತ್ತೆ, ಕೇರ್ಫುಲ್ ಆಗಿರಬೇಕು. ನೆಕ್ಸ್ಟು ಈ ಕುರ್ತೀಸ್ ಎಲ್ಲ ಬಂದ್ಬಿಟ್ಟು 750 ಅಂತ ಹೇಳಿದ್ರು. ಸೆಟ್ ಆ್ಯಕ್ಚುಲಿ ಇದು, ದುಪ್ಪಟ್ಟ ಎಲ್ಲ ಚೆನ್ನಾಗಿದೆ. ನಾವು ಬೇಕಿದ್ರೆ ಬಾರ್ಗೇನ್ ಮಾಡಿ 600 650 ಹಂಗೆ ತೊಗೊಬೋದು. ಅಂದರೆ 3 ಪೀಸ್ ಸೆಟ್ ಅಲ್ವಾ ಇದು. ದುಪ್ಪಟ್ಟ, ಪ್ಯಾಂಟ್ ಮತ್ತು ಟಾಪ್ ಬರುತ್ತೆ. ಅದ್ರ ಪಕ್ಕದಲ್ಲೇ ಈ ಥರ ಲಾಂಗ್ ಸ್ಕರ್ಟ್ಸ್ ಆ ಥರ ಡ್ರೆಸ್ಸಸ್ ಇಟ್ಕೊಂಡಿದ್ರು. ಸೊ ಇದ್ರ ಪ್ರೈಸ್ ಎಲ್ಲ ಬಂದ್ಬಿಟ್ಟು 650 ಹೇಳಿದ್ರು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್. ಆ್ಯಕ್ಚುಲಿ ಈ ಥರ ವೈಟ್ ಕಲರ್ ಎಲ್ಲ ಇದೆ, ಫ್ಲೋರಲ್ ಪ್ರಿಂಟ್ಸ್ ಇದೆ. ಸಮ್ಮರ್ ಕಲೆಕ್ಷನ್ಗೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕಂಫರ್ಟಬಲ್ ಆಗಿರುತ್ತೆ ಈ ಥರ ವೇರ್ ಮಾಡೋಕ್ಕೆ. ನಾವು ಬೇಕಿದ್ರೆ ಒಂದು ಕಮ್ಮಿ ಮಾಡಿಸ್ಕೊಂಡು ತೊಗೊಬೋದು. ಆ್ಯಂಡ್ ಈ ಥರ ಪ್ಲೀಟೆಡ್ ಸ್ಕರ್ಟ್ಸ್ ಇವಾಗ ಟ್ರೆಂಡಿಂಗಲ್ಲಿದೆ. ಸೊ ಅದೆಲ್ಲ 400 350 ಅಂತ ಹೇಳ್ತಾರೆ. ನೆಕ್ಸ್ಟು ಈ ಥರ ಪ್ಯಾಂಟ್ಸ್ಗಳಂತೂ ಮಲ್ಲೇಶ್ವರಮಲ್ಲಿ ಎಷ್ಟು ಸಿಗುತ್ತೋ, ಅಂದರೆ 150 200 250 ಡಿಪೆಂಡ್ಸ್, ಡಿಸೈನ್ ಮೇಲೆ ಡಿಪೆಂಡ್, ಅದು ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಕುರ್ತೀಸ್ ಅಂತೂ ಕೇಳಂಗೆ ಇಲ್ಲ. ಈ ಥರ ಆಫೀಸ್ ವೇರ್ ಆಗಿರ್ಬೋದು, ಕ್ಯಾಶುವಲ್ ವೇರ್ ಆಗಿರ್ಬೋದು, ಎಲ್ಲ ಥರನೂ ಸಿಗುತ್ತೆ. ಪಾರ್ಟಿ ವೇರ್ ಆ್ಯಂಡ್ ಫೆಸ್ಟಿವ್ ವೇರ್, ಟ್ರೆಡಿಷ್ನಲ್ ಆಗಿರ್ಬೋದು, ಎಲ್ಲ ಥರನೂ ಸಿಗುತ್ತೆ. ಆಮೇಲೆ ಲೆಗ್ಗಿಂಗ್ಸ್ ಅಂತೂ ಎಷ್ಟು ಶಾಪ್ಸ್ಗಳು ಇಟ್ಕೊಂಡಿರ್ತಾರೋ, ನಾನು ಎಲ್ಲೂ ಆ ಥರ ನೋಡಿಲ್ಲ. ಅಷ್ಟೊಂದು ಅಂಗಡಿಗಳು ಇಲ್ಲಿದೆ ಮಲ್ಲೇಶ್ವರಮಲ್ಲಿ, ನೀವು ನೋಡ್ಬೋದು. ಒಂದು ಸೆಟ್ ಏನಂದರೆ 350ಗೆಲ್ಲ ಸಿಗುತ್ತೆ. 350 ಇಲ್ಲ 300 ಅಂತಲೂ ಹೇಳ್ತಾರೆ. ಸೊ ಅದೆಲ್ಲ ಸ್ವಲ್ಪ ಮೆಟೀರಿಯಲ್ ನೀರಿಗೆ ಹಾಕಿದ್ಮೇಲೆ ತಿಕ್ಕಾಗುತ್ತೆ, ಬಟ್ ಯೂಸ್ ಮಾಡ್ಬೋದು, ಚೆನ್ನಾಗಿದೆ ಅಂತಲೇ ನನಗನ್ಸುತ್ತೆ. ಸೊ ಅದಾದಮೇಲೆ ಅದ್ರ ಪಕ್ಕದಲ್ಲಿ ಇದು ಗಣೇಶ ಇಟ್ಟಿದ್ರು. ಸೊ ಇದು ಡೆಕೋರೇಟಿವ್ ಪರ್ಪಸ್ಗೆ ನಾವು ಯೂಸ್ ಮಾಡ್ಬೋದು, ಇದಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 300 ಅಂತ ಹೇಳಿದ್ರು ಅವರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ವರ್ಕ್. ಆಮೇಲೆ ಬ್ಯಾಗ್ಸ್ ಕೂಡ ಅಷ್ಟೇ ತುಂಬ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ, ಕಮ್ಮಿಗೆ ಸಿಗುತ್ತೆ. 200 250ಗೆಲ್ಲ ಈ ಬ್ಯಾಗ್ಸ್ ಎಲ್ಲ 250 ಅಂತ ಹೇಳಿದ್ರು ಯಾವ್ದು ತೊಗೊಂಡ್ರೇನು. ಸೊ ದೊಡ್ಡ ಬ್ಯಾಗ್ಸ್ ಎಲ್ಲ 250, ಚಿಕ್ಕದು ತೊಗೊಳೋದಕ್ಕಿಂತ ದೊಡ್ಡದೇ ತೊಗೊಬೋದು. ಬ್ಯಾಗ್ಸ್ ಅಂದರೆ ಈ ಥರ ತುಂಬ ಐಫೈ ಬ್ಯಾಗ್ಸ್ ಎಲ್ಲ ಸಿಗೋಲ್ಲ, ಬಟ್ ನಾರ್ಮಲ್ ಬ್ಯಾಗ್ಸ್ ನಾನು ನೋಡಿದ್ದೀನಿ ಅಷ್ಟೇ. ಇನ್ನೂ ಒಂದು ಏನು ಪ್ರಾಬ್ಲಮ್ ಆಯ್ತಂದರೆ ಮಳೆ ಬರೋ ಥರ ಆಗಿತ್ತು, ಫುಲ್ ಕ್ಲೌಡಿ ಆಗಿತ್ತು. ಸೊ ಅದರಿಂದ ಮೋಡ ಮುಚ್ಕೊಂಡಿದ್ದರಿಂದ ತುಂಬ ಶಾಪ್ಸ್ಗಳನ್ನ ಓಪನ್ನೇ ಮಾಡ್ತಾ ಇರಲಿಲ್ಲ. ಇಲ್ಲಿ ನೋಡ್ತಿರೋ ರಿಂಗ್ಸ್ ಯಾವ್ದು ತೊಗೊಂಡ್ರೂ 100 ಅಂತ ಹೇಳಿದ್ರು. ಸೊ ಇವ್ರ ಹತ್ರ ತುಂಬಾ ಚೆನ್ನಾಗಿದೆ ರಿಂಗ್ಸು. ಎಷ್ಟು ಕಲೆಕ್ಷನ್ಸ್ ಇದೆ, ಯಾವ್ದು ತೊಗೊಬೇಕಂತಲೇ ಗೊತ್ತಾಗಲ್ಲ. ನಮಗೆ ಇಂಥದಕ್ಕೆ ಬೇಕು, ಇಂಥ ಇವೆಂಟಿಗೆ ಬೇಕು ಅಂದರೆ ಅಂಥದಕ್ಕೆ ಸೂಟ್ ಆಗೋ ಥರ ಇದೆ. ಕ್ಯಾಶುವಲ್ ಆಗಿರ್ಬೋದು, ಇಲ್ಲಾಂದರೆ ಟ್ರೆಡಿಷ್ನಲ್ ಆಗಿರ್ಬೋದು, ಆಕ್ಸಿಡೈಸ್ ಆಗಿರ್ಬೋದು, ಪಾರ್ಟಿಗಾಗಿರ್ಬೋದು, ಎಲ್ಲ ಥರನೂ ಇದೆ. 100 ರೂಪೀಸ್ ವರ್ತ್ ಅಂತಲೇ ಅನಿಸುತ್ತೆ ನನಗೆ. ನಾನು ಫ್ಯೂ ಮಂತ್ಸ್ ಬ್ಯಾಕ್ ಆ್ಯಕ್ಚುಲಿ ಮಲ್ಲೇಶ್ವರಂದು ಸ್ಟ್ರೀಟ್ ಶಾಪಿಂಗ್ ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕಿದೆ. ಅದಕ್ಕೆ ಆ್ಯಕ್ಚುಲಿ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು, ನನಗೆ ಖುಷಿ ಆಯಿತು. ಸೊ ಅಲ್ಲಿ ತುಂಬ ಪ್ಲೇಸಸ್ ಕವರ್ ಮಾಡಿದೆ, ಅಂದರೆ ಫಾಸ್ಟಾಗಿ ತೋರಿಸಿದೆ. ಸೊ ತುಂಬ ಜನ ಕಮೆಂಟ್ ಹಾಕಿದ್ರು ಸ್ವಲ್ಪ ಸ್ಲೋ ಆಗಿ ತೋರಿಸಿ ಅಂತ ಹೇಳ್ಬಿಟ್ಟು. ಈ ವಿಡಿಯೋದಲ್ಲಿ ಆದಷ್ಟು ಸ್ಲೋ ಆಗಿ ತೋರಿಸಿದ್ದೀನಿ ನಾನು. ಮತ್ತು ಈ ಕಾಸ್ಮೆಟಿಕ್ಸ್ ತೊಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಬೇಕು, ಒಬ್ಬೊಬ್ಬರು ಸ್ಕಿನ್ಗೆ ಸೂಟ್ ಆಗಲ್ಲ. ಸೊ ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಶಾಪ್ ನೋಡಿದೆ. ಅಲ್ಲಿ ಏನಂದರೆ ಚಿಕನ್ ಕಾರಿ ಕುರ್ತೀಸ್ ಎಲ್ಲ ಸೆಲ್ ಮಾಡ್ತಾಯಿದ್ರು. ಇದ್ರ ಪ್ರೈಸ್ ಬಂದ್ಬಿಟ್ಟು 200ಇಂದ 450ವರೆಗೂ ಇದೆ ಅಂತ ಹೇಳಿದ್ರು. ಸೊ ಪ್ರಿಂಟ್ಸ್ ಡಿಸೈನ್ ಮೇಲೆ ಅದು ಪ್ರೈಸ್ ಚೇಂಜ್ ಆಗುತ್ತೆ. ಒಂದರಲ್ಲಿ ಎಕ್ಸ್ಟ್ರಾ ವರ್ಕ್ ಇರುತ್ತೆ, ಥ್ರೆಡ್ ವರ್ಕ್ ಜಾಸ್ತಿ ಇರುತ್ತೆ. ಸೊ ಅದ್ರದ್ದು ಪ್ರೈಸ್ ಜಾಸ್ತಿ ಅಂತ ಹೇಳಿದ್ರು ಅವರು. ಮತ್ತು ಈ ಕುರ್ತೀಸ್ ಎಲ್ಲ ನೀವು ನೋಡ್ಬೋದು. ಸೆಟ್ಸ್ ಬಂದ್ಬಿಟ್ಟು 350, ಬರೀ ಕುರ್ತೀಸ್ ಬಂದ್ಬಿಟ್ಟು 250 ಅಂತ ಹೇಳಿದ್ರು. ಮತ್ತು ಇವ್ರ ಹತ್ರ ಆ್ಯಕ್ಚುಲಿ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಅಂದರೆ ಈ ಶಾಪಿಂದ ಆಚೆನೇ ಒಂದು ಶಾಪ್ ಇದು, ಅದರ ಆಚೆ ಶಾಪಲ್ಲಿ ಕಲೆಕ್ಷನ್ ನನಗೆ ತುಂಬ ಇಷ್ಟ ಆಯಿತು. ತುಂಬ ಒಳ್ಳೊಳ್ಳೆ ಡಿಸೈನ್ದು ಕುರ್ತಿ ಸೆಟ್ಸ್ ಎಲ್ಲ ಇತ್ತು ಇವ್ರ ಹತ್ರ. ಮತ್ತು ಲೆಹೆಂಗಾ ಕೂಡ ಇತ್ತು ಇವ್ರ ಹತ್ರ. ಲೆಹೆಂಗಾ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಇದೊಂದು ಗೌನ್ ನಂಗೆ ಸಖತ್ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದ್ಬಿಟ್ಟು 650 ಅಂತ ಹೇಳಿದ್ರು. ಸಖತ್ತಾಗಿದೆ, ಫೆಸ್ಟಿವಲ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಅದಲ್ಲದೆ ಇಲ್ಲಿ ಇನ್ನೊಂದು ಕುರ್ತಿ ಸೆಟ್ಟು, ಚಿಕನ್ ಕರಿ ವರ್ಕ್ದು ಕುರ್ತಿ ಸೆಟ್ ನಂಗೆ ಸಖತ್ ಇಷ್ಟ ಆಯಿತು.
ಅದು ಕೂಡ ಅಷ್ಟೇ 650 ಅಂತ ಹೇಳಿದ್ರು. 3 ಪೀಸ್ ಸೆಟ್ ಅದು ಚೆನ್ನಾಗಿದೆ, ಆಫೀಸ್ ವೇರ್ಗೆಲ್ಲ. ಮತ್ತು ರೀಸೆಂಟಾಗಿದೆ ಲೆಹೆಂಗಾ ಕೂಡ ಸಿಗುತ್ತೆ. ಲೆಹೆಂಗಾ ಕೂಡ ತುಂಬ ಚೆನ್ನಾಗಿದೆ. 1,500 2,500ಗೆಲ್ಲ ಚೆನ್ನಾಗಿರೋ ಲೆಹೆಂಗಾ ಸಿಗುತ್ತೆ ನಮಗೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸ್ಟ್ರೀಟಲ್ಲಿ ಶಾಪ್ ಇಟ್ಕೊಂಡಿದ್ರು, ಅಲ್ಲಿ ಕೂಡ ಅಷ್ಟೇ ಈ ಲೆಹೆಂಗಾಗಳೆಲ್ಲ ಚೆನ್ನಾಗಿತ್ತು. ಒಳ್ಳೊಳ್ಳೆ ಡಿಸೈನ್ಸ್ ಇತ್ತು, ಹೆವಿ ಗ್ರ್ಯಾಂಡ್ ವರ್ಕ್ ಇತ್ತು. ಅಂದರೆ ಫೆಸ್ಟಿವಲ್ಗೆ ಇಲ್ಲ ಎಲ್ಲಾದರೂ ಹೋಗುವಾಗ ಟ್ರೆಡಿಷ್ನಲ್ ವೇರ್ಗೆ ಸೂಟಬಲ್ ಆಗಿರುವಂಥ ಲೆಹೆಂಗಾ ಇದೆಲ್ಲ. 1,500 2,500ಗೆಲ್ಲ ತುಂಬ ಚೆನ್ನಾಗಿರೋ ಲೆಹೆಂಗಾಸ್ ಇದೆ ಇಲ್ಲಿ, ವೆರೈಟೀಸು. ಆಮೇಲೆ ಮಲ್ಲೇಶ್ವರಮಲ್ಲಿ ತುಂಬ ಕಡೆ ಲೆಹೆಂಗಾ ಸಿಗುತ್ತೆ ಅಂತ ನಾನು ಕೇಳಿದ್ದೀನಿ. ಅಂದರೆ ರೋಡ್ ಸೈಡಲ್ಲೇ ಲೆಹೆಂಗಾಸ್ ಎಲ್ಲ ಮಾರ್ತಿರ್ತಾರೆ. ಸೊ ನಾವು ಸ್ವಲ್ಪ ನೋಡ್ಕೊಂಡು ತೊಗೊಬೋದು ನಮ್ಗೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ಮಲ್ಲೇಶ್ವರಮಲ್ಲಿ ಜಾಸ್ತಿ ನಾರ್ಮಲ್ ಕ್ಯಾಶುವಲ್ ವೇರ್ಸ್ಗಿಂತ ಈ ಥರ ಫೆಸ್ಟಿವ್ ವೇರ್ಸೇ ಜಾಸ್ತಿ ಸಿಗೋದು. ಫೆಸ್ಟಿವ್ ವೇರ್ಸ್ ಮತ್ತು ಪಾರ್ಟಿ ಟ್ರೆಡಿಷ್ನಲ್ ವೇರ್ ಆ ಥರನೇ ಸಿಗೋದು. ಅಂದರೆ ಈ ಥರ ಜೀನ್ಸ್ ಟಾಪ್ ಅದೆಲ್ಲ ತುಂಬ ಕಮ್ಮಿ. ನಾನು ನೋಡಿರೋ ಪ್ರಕಾರ ಎಲ್ಲ ಸ್ಟಾಲಲ್ಲೂ ಚೂಡಿದಾರ್ಗಳಿರುತ್ತೆ, ಇಲ್ಲಾಂದರೆ ಕುರ್ತಿ ಸೆಟ್ ಇರುತ್ತೆ, ಇಲ್ಲ ಲೆಹೆಂಗಾ ಇರುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ, ಗ್ರ್ಯಾಂಡಾಗಿರುತ್ತೆ. ಮತ್ತು ಈ ಒಂದು ಶಾಪಲ್ಲಿ ಈ ಥರ ನೆಕ್ಲೆಸ್ ಅವೆಲ್ಲ ಮಾರ್ತಿದ್ರು. ಸೊ ಇದೆಲ್ಲ ಬಂದ್ಬಿಟ್ಟು ಅವರೇ ಪೌಂಡ್ಸ್ ಕೊಡ್ತಾರೆ. ಈ ಥರ ನಮಗೆ ಡಾಲರ್ ಇದ್ದರೆ, ಇಲ್ಲ ಅಂದರೆ ನಮ್ಮ ಹತ್ರ ಡಾಲರ್ ಇದ್ದರೆ ಅವರೇ ನಮ್ಗೆ ಯಾವ ಕಲರ್ ಬೀಡ್ಸ್ ಬೇಕೋ ಅದೆಲ್ಲ ತೋರಿಸ್ಬಿಟ್ಟು ಜೋಡಿಸ್ಕೊಡ್ತಾರೆ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸ್ತು. ಅವರೆಲ್ಲ ಪ್ರೈಸ್ ಜಾಸ್ತಿ ಹೇಳ್ತಾಯಿದ್ರು, ಬಟ್ ನನಗೇನೋ ಅದು ವರ್ತ್ ಅನ್ನಿಸ್ಲಿಲ್ಲ. ಆಮೇಲೆ ಇಲ್ಲೆಲ್ಲ ಸ್ಟಿಕ್ಕರ್ಸು, ಥ್ರೆಡ್ಡು ಮತ್ತು ಕ್ಲಿಪ್ಸು ತುಂಬ ಕಮ್ಮಿಗೆ ಸಿಗುತ್ತೆ. 10 ರೂಪೀಸ್ 20 ರೂಪೀಸ್ಗೆಲ್ಲ ಫುಲ್ ಪ್ಯಾಕ್ ಆಫ್ ಕ್ಲಿಪ್ ಸಿಗುತ್ತೆ. ಕ್ವಾಲಿಟಿ ಸ್ವಲ್ಪ ಲೋ ಇರುತ್ತೆ, ತುಂಬ ಗಟ್ಟಿ ಏನಿರಲ್ಲ, ಬಟ್ ಯೂಸ್ಫುಲ್ಲೇ ಅದು ಕೂಡ. ಮತ್ತು ಇಲ್ಲಿ ಒಂದು ಕಡೆ ಏನಂದರೆ ಒಂದು ಕುರ್ತಿ ಸೆಟ್ಗೆ ನಾರ್ಮಲಾಗಿ 600ಇಂದ ಇರುತ್ತೆ, ಅಂದರೆ ಡಿಪೆಂಡ್ ಆನ್ ಡಿಸೈನ್. ಸೊ 600 ಇರುತ್ತೆ. ಇನ್ನೊಂದು ಕಡೆ ಏನಂದರೆ 650 ಹೇಳ್ತಾರೆ, ಇಲ್ಲ 700 ಹೇಳ್ತಾರೆ. ಆಮೇಲೆ ಕಮ್ಮಿ ಮಾಡಿಕೊಡ್ತೀವಿ ಬನ್ನಿ ಅಂತಾರೆ. ಇನ್ನು ಕೆಲವರು ಫಿಕ್ಸ್ಡ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಾವು ಯೋಚನೆ ಮಾಡಿ ಸ್ವಲ್ಪ ಬಾರ್ಗೇನ್ ಮಾಡಿ ತೊಗೊಳ್ಳೋದೆಲ್ಲ ನಮಗೆ ಬಿಟ್ಟಿರೋದು. ಒಂದೆರಡು ಕಡೆ ವಿಚಾರಿಸಿದ್ರೆ ನಮಗೆ ಐಡಿಯಾ ಬರುತ್ತೆ ಯಾವ ಥರ ಡ್ರೆಸ್ಸಿಗೆ ಯಾವ ಥರ ಪ್ರೈಸ್ ಅಂತ ಹೇಳ್ಬಿಟ್ಟು. ಸೊ ಒಂದೆರಡು ಕಡೆ ವಿಚಾರಿಸಿ ಆಮೇಲೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಅನಿಸುತ್ತೆ ನನಗೆ. ಈ ಮಲ್ಲೇಶ್ವರಮಲ್ಲಂತೂ ಎಲ್ಲಿ ನೋಡಿದ್ರು ಬಟ್ಟೆ, ನೈಟಿ, ಪ್ಯಾಂಟ್ಸು ಬರೀ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆ ಇದೆ ಸಿಗುತ್ತೆ. ಮಾತ್ರ ಮಲ್ಲೇಶ್ವರಂಗೆ ಹೋದರೆ ಬಟ್ಟೆ ತೊಗೊಳ್ದೆ ವಾಪಸ್ ಬರೋದೇ ಇಲ್ವೇನೋ, ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ. ನನಗಂತೂ ಜಯನಗರ್ ಬಿಟ್ಟರೆ ಇಲ್ಲೇ ಫೇವ್ರೆಟು. ಸೊ ನಾನು ಕೂಡ ಅವಾಗವಾಗ ಹೋಗ್ತಾ ಇರ್ತೀನಿ, ಅವಾಗವಾಗ ಏನಾದರೂ ತೊಗೊತಾ ಇರ್ತೀನಿ. ಸೊ ನನಗೂ ಬಟ್ಟೆ ಅಂದರೆ ತುಂಬ ಇಷ್ಟ. ಮಲ್ಲೇಶ್ವರಮಲ್ಲಂತೂ ಒಳ್ಳೆ ಕಲೆಕ್ಷನ್ ಸಿಗೋದ್ರಿಂದ ಮತ್ತೆ ಹೋಗಬೇಕು ಅನಿಸ್ತಾ ಇರುತ್ತೆ. ಸೊ ನಾವು ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗ್ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಮಗೆ ತುಂಬ ಎನರ್ಜಿ ಬೇಕು. ಯಾಕಂದರೆ ಅಷ್ಟು ಉದ್ದ ಇದೆ, ಎಲ್ಲ ಕಡೆ ಶಾಪ್ಸ್ ಇದೆ. ನಾವು ಒಂದು ಎಂಡಿಂದ ಇನ್ನೊಂದು ಎಂಡ್ ಕವರ್ ಮಾಡಿ ಮತ್ತೆ ವಾಪಸ್ ಬರುವಾಗೂ ಅಷ್ಟೇ ಆಪೋಸಿಟ್ ಸೈಡಲ್ಲೂ ತುಂಬ ಅಂಗಡಿಗಳಿರುತ್ತೆ. ಆ್ಯಕ್ಚುಲಿ ಆಪೋಸಿಟ್ ಸೈಡ್ ಇನ್ನೂ ಚೆನ್ನಾಗಿರ್ತಿತ್ತು. ಅಂದರೆ ಅಲ್ಲಿ ಫ್ಲವರ್ಸ್ ಎಲ್ಲ ಇಡ್ತಾಯಿದ್ರು, ಅಂದರೆ ಗಿಡಗಳು. ಅದನ್ನು ನಾವು ತಂದ್ಬಿಟ್ಟು ಮನೇಲಿ ಹಾಕೊಬೋದಿತ್ತು, ಚೆನ್ನಾಗಿರ್ತಿತ್ತು ಅಲ್ಲಿ. ಅದನ್ನು ಆ್ಯಕ್ಚುಲಿ ನಾನು ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಮಳೆ ಬಂದಿದ್ದರಿಂದ ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ. ಇನ್ನು ಮಲ್ಲೇಶ್ವರಮಲ್ಲಿ ತುಂಬ ಟೆಂಪಲ್ಸ್ ಇದೆ, ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು. ಮತ್ತು ಏನಾದರೂ ತಿನ್ನಬೇಕಂದ್ರೂ ಕೂಡ ತುಂಬ ಶಾಪ್ಸ್ಗಳಿದೆ, ಅಲ್ಲೂ ಕೂಡ ಏನಾದರೂ ತಿನ್ಕೊಂಡು ಹಂಗೆ ಓಡಾಡ್ಕೊಂಡು ಸುತ್ತಾಡಿಕೊಂಡು ಸ್ಟ್ರೀಟ್ ಶಾಪಿಂಗ್ನ ಎಂಜಾಯ್ ಮಾಡ್ಬೋದು. ಮತ್ತು ಇಲ್ಲೊಂದು ಕಡೆ ನಾನು ಬ್ಲೌಸಸ್, ರೆಡಿಮೇಡ್ ಬ್ಲೌಸಸ್ ನೋಡಿದೆ. ಸೊ ಅದು ಆ್ಯಕ್ಚುಲಿ ತುಂಬ ಯುನೀಕ್ ಆಗಿದೆ ಕಲೆಕ್ಷನ್, ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ. ಸೊ ಒಂದು ಬ್ಲೌಸ್ನ ಡಿಫ್ರೆಂಟ್ ಸ್ಯಾರೀಸ್ ಡಿಫ್ರೆಂಟ್ ಕಲರ್ಸ್ಗೆ ಹಾಕೊಂಡು ಮ್ಯಾಚ್ ಮಾಡ್ಕೊಬೋದು. 350 300ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಅವರು ಪ್ರೈಸು. ಮತ್ತು ಈ ಕುರ್ತಾಸ್ ಎಲ್ಲ ನೋಡ್ಬೋದು, 3ಗೆ 500, 1ಗೆ 200 ಅಂತ ಹೇಳಿದ್ರು. ಅಲ್ಲಿ ನಾನು ಅವಾಗ ಹೇಳ್ದಂಗೆ ಲೆಗ್ಗಿಂಗ್ಸ್ ಅಂತೂ ಕೇಳಂಗೆ ಇಲ್ಲ, ಎಲ್ಲ ಕಡೆ ಇರುತ್ತೆ. ಯಾವ ಶಾಪಲ್ಲಿ ಬೇಕಾದ್ರೂ ನಾವು ತೊಗೊಬೋದು. 200 ಅಂತ ಹೇಳ್ತಾರೆ, ನಾವು ಬಾರ್ಗೇನ್ ಮಾಡ್ಬಿಟ್ಟು ತೊಗೊಬೋದು. ಮತ್ತು ಇಲ್ಲಿ ಒಂದು ಕಡೆ ಅಂತೂ 150ಗೆ ಟಾಪು, 150ಗೆ ಟಾಪು, ಬಾಬುಷಾ ಟಾಪ್ ಅಂತ ಹೇಳ್ಬಿಟ್ಟು ಏನೋ ಮಾರ್ತಾಯಿದ್ರು. ಸೊ ಅಲ್ಲಿ ಕೂಡ ಕಲೆಕ್ಷನ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಕತ್ಲೆ ಆಗಿದ್ದರಿಂದ ನಾನು ತೊಗೊಳಕ್ಕೆ ಹೋಗಿರಲಿಲ್ಲ, ಜಸ್ಟ್ ಹಾಗೆ ನೋಡ್ಕೊಂಡು ಬಂದೆ ಅಷ್ಟೇ. ಬಟ್ ಆ್ಯಕ್ಚುಲಿ ತುಂಬ ಜನ ಇದ್ದರು, ಅದರಿಂದ ಕಲೆಕ್ಷನ್ ಕೂಡ ಚೆನ್ನಾಗಿತ್ತು ಅಲ್ಲಿ.
ಬ್ಯಾಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. 200ಗೆಲ್ಲ ಒಳ್ಳೆ ಬ್ಯಾಗ್ ಸಿಗುತ್ತೆ, ದೊಡ್ಡ ಬ್ಯಾಗೇ ಸಿಗುತ್ತೆ. ಸೊ ಈ ಸ್ಲಿಂಗ್ ಬ್ಯಾಗ್ಸ್ ಆಗಿರ್ಬೋದು, ಟೋಟ್ ಬ್ಯಾಗ್ ಆಗಿರ್ಬೋದು, ಎಲ್ಲ ಥರನೂ ಸಿಗುತ್ತೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಮುಂಚೆ ಹೋದಾಗ ಒಂದ್ಸತಿ ತೊಗೊಂಡಿದ್ದೆ. ಮಳೆ ಏನಾದರೂ ಬಂದಿಲ್ಲ ಅಂದರೆ ನಾವು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಆ್ಯಂಡ್ ನನಗೇನಾದ್ರು ತೊಗೊಬೇಕಂದ್ರೂ ಸ್ವಲ್ಪ ಟೈಮ್ ಇತ್ತು. ಬಟ್ ಮಳೆ ಬರ್ತಿದ್ರಿಂದ ಮಳೆ ಬರೋ ಥರನೂ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನೇನು ಅಷ್ಟು ಇಂಟ್ರೆಸ್ಟ್ ಕೊಟ್ಬಿಟ್ಟು ನೋಡೋಕ್ಕಾಗ್ತಾ ಇರಲಿಲ್ಲ. ಸೊ ನಾನು ಜಸ್ಟ್ ವೀಡಿಯೋ ಮಾಡ್ಕೊಂಡು ಬಂದೆ. ಆ್ಯಂಡ್ ನನಗಿಷ್ಟ ಆಗಿದ್ದು 1-2-3 ಥಿಂಗ್ಸ್ ತೊಗೊಂಡೆ ಅಷ್ಟೇ ನಾನು. ಆ್ಯಂಡ್ ಇಲ್ಲೊಬ್ಬರು ಕುರ್ತಾ ಸೆಟ್ ತೊಗೊತಾಯಿದ್ರು. ಈ ಪಿಂಕ್ ಕಲರ್ ಕುರ್ತಾ ಸೆಟ್ ಅಂತೂ ಮಸ್ತಾಗಿತ್ತು, ಕಲರ್ ಅಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರು ಆ್ಯಕ್ಚುಲಿ ಅದನ್ನು ಬೈ ಮಾಡಿದ್ರು. ಸೊ ಮತ್ತು ಇಲ್ಲಿ ಆಲಿಯಾ ಟಾಪ್ಸು ಅದೆಲ್ಲ ಇತ್ತು, ಅಂದರೆ ಆಲಿಯಾ ಕಟ್ ಕುರ್ತೀಸ್ ಅಂತ ಹೇಳ್ತಾರಲ್ಲ ಅದು, ಮತ್ತು ನೈರಾ ಕಟ್ ಕುರ್ತೀಸ್ ಅದೂ ಇತ್ತು. ಸೊ ಇದೆಲ್ಲ ಇವಾಗ ಟ್ರೆಂಡಲ್ಲಿರೋದ್ರಿಂದ ಅವೆಲ್ಲ ಜಾಸ್ತಿ ಸಿಗುತ್ತೆ, ತುಂಬ ಶಾಪ್ಸಲ್ಲೂ ಇರುತ್ತೆ. ಮತ್ತು ಚಿಕನ್ ಕಾರಿ ಟಾಪ್ಸ್ ಕೂಡ ಅಷ್ಟೇ, ಅದನ್ನು ತೊಗೊಂಡ್ರೆ ಅದು ಆ್ಯಕ್ಚುಲಿ ಆಫೀಸ್ಗೆಲ್ಲ ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಡೀಸೆಂಟಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ನಾವು ಮಾಡರ್ನ್ ಡ್ರೆಸ್ಸಸ್, ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ತೊಗೊಬೇಕಂದ್ರೆ ಈ ಥರ ಶಾಪ್ಸ್ಗಳಲ್ಲೇ ಜಾಸ್ತಿ ಇಟ್ಟಿರೋದು. ಈ ಥರ ಶಾಪ್ಸಲ್ಲೇ ಇಟ್ಟಿರ್ತಾರೆ. ಸ್ಟ್ರೀಟ್ ಸೈಡೆಲ್ಲ ನನಗೆ ಅಷ್ಟು ಕಾಣಿಸಿಲ್ಲ. ಮತ್ತು ನೀವು ಸ್ಯಾರೀಸು ಕೂಡ ಸ್ವಲ್ಪ ಅಷ್ಟೊಂದೇನು ನನಗೆ ಸ್ಯಾರೀಸ್ ಕೂಡ ಕಾಣಿಸಿಲ್ಲ. ನನಗೆ ಕಾಣಿಸಿದ್ದು ಬರೀ ಕುರ್ತೀಸು ಮತ್ತು ಅಷ್ಟೊಂದು ಲೆಗಿಂಗ್ ಶಾಪು. ಮತ್ತು ಇಲ್ಲೂ ಒಂದು ಇಯರಿಂಗ್ ಶಾಪ್ ನೋಡಿದೆ, ಅಂದರೆ ಬ್ಯಾಂಗಲ್ ಸ್ಟೋರ್ ಥರ. ಅವ್ರ ಹತ್ರ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ರ ಹತ್ರ ಪ್ರೈಸ್ ಕೂಡ ಜಾಸ್ತಿ, ಬಟ್ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ರಿಬ್ಬನ್ಸ್ ಕೂಡ ಅಷ್ಟೇ, ರಿಬ್ಬನ್ಸಲ್ಲೂ ಅಂದರೆ ಸ್ಕ್ರಂಚೀಸ್ ಎಲ್ಲ ಇರ್ಬೋದು, ಶೈನಿಂಗ್ ಆಗಿರೋ ಸ್ಕ್ರಂಚೀಸ್ ಎಲ್ಲ ಇಟ್ಟಿದ್ರು, ಶಿಮ್ಮರಿ ಫಿನಿಶ್ದು, ತುಂಬಾ ಚೆನ್ನಾಗಿದೆ. ನೀವೇನಾದರೂ ಈ ಥರ ಆಕ್ಸೆಸರೀಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಈ ಶಾಪ್ನ ವಿಸಿಟ್ ಮಾಡ್ಬೋದು ನೀವು. ಚೆನ್ನಾಗಿದೆ ಇಲ್ಲಿ ಈ ಬೋಸ್ ಎಲ್ಲ ಆಗಿರ್ಬೋದು. ಸೊ ಎಲ್ಲ ಮಾಡರ್ನ್, ಅಂದರೆ ಮಾಡರ್ನ್ ಡ್ರೆಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವೆಲ್ಲ. ನಾನು ಇಲ್ಲಿ ಒಂದು ಹುಡುಕಿ ಒಂದು ಜುಮ್ಕಿ ತೊಗೊಂಡೆ. ಅದ್ರ ಪ್ರೈಸ್ ಬಂದುಬಿಟ್ಟು 100. ಆದರೆ ಅದು 100 ರೂಪೀಸ್ ಥರನೇ ಇಲ್ಲ, ಬಟ್ ಅದು ತುಂಬಾ ಚೆನ್ನಾಗಿತ್ತು. ಸೊ ನಾನು ಇಲ್ಲಿಂದ ಅದೊಂದು ಮತ್ತು ಒಂದು ಸ್ಕ್ರಂಚಿ ತೊಗೊಂಡೆ. ಆ ಶಾಪ್ ಹೆಸರು ನಾನು ನೋಟಿಸ್ ಮಾಡಿಲ್ಲ, ಬಟ್ ಆ ಶಾಪ್ ಬಂದುಬಿಟ್ಟು ಈ ರಾಮರಾಜ್ ಇದೆಯಲ್ಲ, ರಾಮರಾಜ್ ಆಪೋಸಿಟ್ ಇದೆ. ಅದು ಗೊತ್ತಾಗಿಲ್ಲ ಅಂದರೆ ಈ ಥರ ಬಾಟಾ ಶೋರೂಮ್ ಇದೆ, ಬಾಟಾ ಶೋರೂಮ್ ಅಕ್ಕಪಕ್ಕದಲ್ಲೇ ಇದೆ ಅದು. ನೆಕ್ಸ್ಟು ನಾವು ವಾಪಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಮಳೆ ಜೋರಾಗ್ತಿತ್ತು ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ನಮಗೆ ಈ ಥರ ಒಂದು ಅಂದರೆ ಒಂದು ದೊಡ್ಡ ಶಾಪ್ ಥರ ಇತ್ತು, ಅಂದರೆ ಸೇಲೆಲ್ಲ ಹಾಕಿರ್ತಾರಲ್ಲ ಆ ಥರ. ಅದರಲ್ಲಿ ಈ ಥರ ಒಂದು ಕಡೆ ಫೋನ್ ಕವರ್ಸ್ ಆಗಿರ್ಬೋದು, ಒಂದು ಕಡೆ ಜ್ಯುವೆಲ್ಲರೀಸು, ಬಟ್ಟೆ ಎಲ್ಲ ಇಟ್ಟಿದ್ರು. ಬಟ್ ಆ ಜ್ಯುವೆಲ್ಲರೀಸ್ ಹತ್ರ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಬಟ್ ಇಲ್ಲೂ ಕೂಡ ಅಂದರೆ ಮಲ್ಲೇಶ್ವರಮಲ್ಲಿ ಕೂಡ ಬ್ರೈಡಲ್ ಜ್ಯುವೆಲ್ಲರೀಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ಚಿಕ್ಕಪೇಟೆಲಂತೂ ತುಂಬಾ ಕಲೆಕ್ಷನ್ ಇದೆ. ಅದು ಯಾವುದೂ ಇಷ್ಟ ಆಗಿಲ್ಲ ಅಂದರೆ ಮೀಶೋದಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಮಳೆ ಅಂತೂ ತುಂಬ ಜೋರಾಗೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಲ್ಲೆಲ್ಲೂ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಸೊ ನಾವು ಬೇಗ ಮೆಟ್ರೋ ಸ್ಟೇಷನ್ಗೆ ಬಂದುಬಿಟ್ಟು ಮೆಟ್ರೋ ಹತ್ತಿ ವಾಪಸ್ ಬಂದುಬಿಟ್ವಿ. ಸೊ ನನ್ನ ಕೈಲಿ ಎಷ್ಟಾಯಿತು ಅಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಒಂದು ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.